ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ, ಸೊ ಅಪ್ ಟು ಡೇಟ್ ಇನ್ಫಾರ್ಮೇಷನ್ ಇರುತ್ತೆ. ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ನನಗೆ ಸಪೋರ್ಟ್ ಮಾಡ್ತಿರೋ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಅಕ್ಟೋಬರ್ 2024 ತಿಂಗಳ ಭವಿಷ್ಯದ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಧನಸ್ಸು ರಾಶಿಯವರಿಗೆ ಅಕ್ಟೋಬರ್ 2024 ತಿಂಗಳ ಭವಿಷ್ಯನ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಸೂರ್ಯ ತಿಂಗಳ ಪೂರ್ತಿ ನಿಮಗೆ ಒಳ್ಳೆ ಸ್ಥಾನಗಳಲ್ಲಿ ಗೋಚಾರ ಮಾಡ್ತಾನೆ. 10ನೇ ಮನೆ ಮತ್ತು 11ನೇ ಮನೆ ತುಂಬಾ ಒಳ್ಳೆ ಸ್ಥಾನ, ಅಲ್ಲೇ ಗೋಚಾರ ಮಾಡ್ತಿದ್ದಾನೆ. ನಿಮಗೆ ಸೂರ್ಯ ಧನಸ್ಸು ರಾಶಿಗೆ, ಮೇಷ ರಾಶಿಗೆ, ಸಿಂಹ ರಾಶಿಗೆ, ವೃಶ್ಚಿಕ ರಾಶಿಗೆ ಮತ್ತು ಮೀನ ರಾಶಿಗೆ ತುಂಬಾ ಅವಶ್ಯಕವಾದ ಒಂದು ಗ್ರಹ ಆಗಿರುತ್ತೆ. ಅದರ ಎಫೆಕ್ಟ್ಸ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ನಿಮ್ಮ ಮೇಲೆ. ಯಾಕೆ ಅಂದ್ರೆ ಅವನು ನಿಮ್ಮ ರಾಶ್ಯಾಧಿಪತಿಗಳಿಗೆ ಸ್ನೇಹಿತನಾಗಿರ್ತಾನೆ. ಧನಸ್ಸು ರಾಶಿ ಒಂದು ಅಗ್ನಿತತ್ವ ರಾಶಿ. ಆ ಕಾರಣದಿಂದ ಸೂರ್ಯ ಅತ್ಯವಶ್ಯಕನಾಗ್ತಾನೆ ಅವರಿಗೆ. ಸೂರ್ಯ 10ನೇ ಮನೆಯಲ್ಲಿ ಗೋಚಾರ ಮಾಡ್ತಿರುವಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಪ್ರಗತಿ ಇರುತ್ತೆ. ಗೌರ್ಮೆಂಟ್ ರಿಲೇಟೆಡ್ ಕೆಲಸಗಳು ವೇಗದಿಂದ ಪ್ರಗತಿ ಆಗುತ್ತೆ. ನೀವು ಏನಾದರೂ ಗೌರ್ಮೆಂಟ್ ಜಾಬ್ ಎಕ್ಸ್ಪೆಕ್ಟೇಷನ್ ಇದ್ರೆ, ಅಪಾಯಿಂಟ್ಮೆಂಟ್ ಅವೈಟ್ ಮಾಡ್ತಿದ್ರೆ ಈ ತಿಂಗಳಲ್ಲಿ ಕೈಗೆ ಸಿಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮತ್ತು ಕಾಂಟ್ರಾಕ್ಟ್ ವಿಚಾರಗಳಲ್ಲಿ ಏನಾದರೂ ಗೌರ್ಮೆಂಟ್ ಅಪ್ರೂವಲ್ ಏನಾದರೂ ವೇಟ್ ಮಾಡ್ತಾ ಇದ್ರೆ ಅದು ಈ ತಿಂಗಳಲ್ಲಿ ಸಿಗುವ ಸಾಧ್ಯತೆ ಹೆಚ್ಚಿರುತ್ತೆ. ಮತ್ತು ಸರ್ಕಾರದಿಂದ ಏನಾದರೂ ರೆಕಮೆಂಡೇಶನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ, ರೆಕಮೆಂಡೇಶನ್ ಲೆಟರು ಅದರಿಂದ ಏನಾದರೂ ಕೆಲಸ ಆಗಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಈ ತಿಂಗಳಲ್ಲಿ ಆಗುವ ಚಾನ್ಸಸ್ ತುಂಬಾ ಚೆನ್ನಾಗಿದೆ. ಇನ್ನು ರಾಜಕಾರಣಿಗಳಿಗೆ ಈ ತಿಂಗಳಲ್ಲಿ ಸ್ವಲ್ಪ ಅಧಿಕಾರ ಲಾಭ ಉಂಟು. ಕರ್ನಾಟಕದಲ್ಲಿ ಏನೇನಾಗ್ತಿದೆ, ಮುಖ್ಯಮಂತ್ರಿಗಳು ಕೆಳಗಿಳಿಯುವಂತ ಪರಿಸ್ಥಿತಿನೇ ಬಂದಿದೆ ಆಗಲೇ. ಸೊ ಈ ತಿಂಗಳಲ್ಲಿ ಚೇಂಜಸ್ ಆದರೂ ಆಗಬಹುದು. ಆಕಾಂಕ್ಷಿಗಳು ಯಾರಿದ್ದಾರೆ ಅವರ ಜನ್ಮ ಜಾತಕದ ಮೇಲೂ ಅದು ಡಿಪೆಂಡ್ ಆಗುತ್ತೆ. ಇನ್ನು 11ನೇ ಮನೆಯಲ್ಲಿ ಗೋಚಾರ ಮಾಡಿದಾಗ ಸರ್ಕಾರದಿಂದ ಬರಬೇಕಿದ್ದ ಹಣ ನಿಮಗೆ ಬರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಪೆನ್ಷನ್ದು ಅರಿಯರ್ಸ್ ಉಳ್ಕೊಂಡಿದೆ ಎಷ್ಟೊಂದು ಸೆಂಟ್ರಲ್ ಗವರ್ಮೆಂಟ್ ಇಂದ, ಅದ್ರ ಅರಿಯರ್ಸ್ ನಿಮಗೆ ಬರ್ಬೋದು. ಸ್ಯಾಲರಿ ಅರಿಯರ್ಸ್ ವೇಟ್ ಮಾಡ್ತಾ ಇದ್ರೆ ಆ ಅರಿಯರ್ಸ್ ನಿಮಗೆ ಬರ್ಬೋದು. ಯಾವ್ದಾದ್ರೂ ಪ್ರಮೋಷನ್ ನಿಮಗೆ ಪೆಂಡಿಂಗ್ ಇದ್ರೆ ಈ ತಿಂಗಳು ಅದು ಸಿಗಬಹುದು. ಮತ್ತು ಸರ್ಕಾರಿ ಜಮೀನ್ ಏನಾದ್ರೂ ಸಾಗುವಳಿ ಆಗ್ತಿದ್ರೆ ಅದ್ರ ಡಾಕ್ಯುಮೆಂಟೇಶನ್ ವಿಚಾರದಲ್ಲಿ ಏನೋ ತಕರಾರುಗಳಿದ್ರೆ ಈ ತಿಂಗಳಲ್ಲಿ ಬಗೆಹರಿಯುವಂತ ಚಾನ್ಸಸ್ ಇದೆ. ತಂದೆಯಿಂದ ಹಣ ಸಂಪಾದನೆ ಆಗುವ ಚಾನ್ಸಸ್ ಇದೆ. ಅವರ ಸೆಟಲ್ಮೆಂಟ್ ನಿಮ್ಮ ಕೈಗೆ ಬಂದು ಸೇರುವಂತದ್ದು ಇರಬಹುದು. ಅಫ್ಕೋರ್ಸ್ ನಮ್ಮ ತಂದೆ ತಾಯಿಗೆ ಏನಾದ್ರೂ ಎಂಪ್ಲಾಯ್ಮೆಂಟ್ ಸೆಟಲ್ಮೆಂಟ್ ಬಂದ್ರೆ ಅವ್ರನ್ನ ಯಾರಿಗೆ ಕೊಡ್ತಾರೆ? ಮಕ್ಕಳಿಗೆ ಕೊಡ್ತಾರೆ. ಆ ರೀತಿಯಲ್ಲಿ ಲಾಭ ಉಂಟು. ಮತ್ತು ನಿಮ್ಮ ಪ್ಯಾಸಿವ್ ಇನ್ಕಮ್ ಅಂದ್ರೆ ಯಾವುದೋ ಒಂದು ಜಮೀನ್ ತಗೊಂಡಿದ್ದೀನಿ, ಅಲ್ಲಿ ಮನೆ ಕಟ್ಟಿದ್ದೀನಿ, ಅಲ್ಲೊಂದು ಅಪ್ರೂವಲ್ ಪೆಂಡಿಂಗ್ ಇದೆ ಗವರ್ಮೆಂಟ್ ಇಂದ, ಅದೊಂದು ಅಪ್ರೂವಲ್ ಸಿಕ್ಬಿಟ್ರೆ ನನಗೆ ತಿಂಗಳಿಗೆ ಒಂದಷ್ಟು ಬಾಡಿಗೆ ಬರುತ್ತೆ, ಅದರಿಂದ ಹಣ ಬರುತ್ತೆ ಅನ್ನೋ ತರ ಇದ್ರೆ ಈ ತಿಂಗಳು ಅಪ್ರೂವಲ್ ಸಿಕ್ಕಿ ನಿಮಗೆ ಪ್ಯಾಸಿವ್ ಇನ್ಕಮ್ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ಇನ್ನು ಕುಜನ ಲೆಕ್ಕಕ್ಕೆ ಬಂದ್ರೆ ತಿಂಗಳ ಪೂರ್ತಿ 7 ಮತ್ತು 8ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಈ 2 ಮನೆಗಳ ಗೋಚಾರ ಅಷ್ಟು ಶುಭವಲ್ಲ. ಭೂಮಿಯ ವಿಚಾರದಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ರಿಯಲ್ ಎಸ್ಟೇಟ್ ಏಜೆಂಟ್ಸ್, ಎಸ್ಪೆಷಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗಿರೋರು ಅಗ್ರಿಮೆಂಟ್ ಮಾಡುವಾಗ ಕರೆಕ್ಟ್ ಆಗಿ ಅಗ್ರಿಮೆಂಟ್ ಓದಿ ಮಾಡುವುದು ಉತ್ತಮ. ಅಥವಾ ರಿಯಲ್ ಎಸ್ಟೇಟ್ ಒಬ್ಬರೇ ಅಲ್ಲ, ಜಮೀನೇನೋ ಮಾರೋರೋ ಕೊಳ್ಳೋರೋ ರಿಯಲ್ ಎಸ್ಟೇಟ್ ಅವ್ರನ್ನ ನಂಬಿ ನೀವು ಅಗ್ರಿಮೆಂಟ್ ಸೈನ್ ಆಗ್ತಿದಾರ ಅಂತಂದ್ರೆ ಅಗ್ರಿಮೆಂಟ್ ಕಂಟೆಂಟ್ಸ್ ನ ಮ್ಯಾಟರ್ನ ಕಂಪ್ಲೀಟ್ ಆಗಿ 2-3 ಸತಿ ಓದಿ ಸೈನ್ ಹಾಕೋದು ಉತ್ತಮ. ಇಲ್ಲದಿದ್ರೆ ಮೋಸ ಹೋಗುವ ಸಾಧ್ಯತೆ ಇದೆ. ನೆಕ್ಸ್ಟ್, ಭೂಮಿಯಿಂದ ಸ್ವಲ್ಪ ನಷ್ಟ. ಯಾವ್ದಾದ್ರೂ ಭೂಮಿ ವಿಚಾರದಲ್ಲಿ ಲಿಟಿಗೇಷನ್ ಇದ್ರೆ ಅದು ನಿಮ್ಮ ವಿರುದ್ಧವಾಗಿ ಆಗುವ ಸಾಧ್ಯತೆ ಇರುತ್ತೆ. ಇಲ್ಲಿ ಸೋತರೂ ಕೂಡ ಮುಂದಿನ ಕೋರ್ಟ್ನಲ್ಲಿ ನೀವು ಪ್ರಯತ್ನ ಮಾಡಬಹುದು. ಕೆಲವು ಸಾರಿ ಏನಾಗುತ್ತೆ, ನಾವೇ ನ್ಯಾಯವಾಗಿದ್ರು ಲೋಯರ್ ಕೋರ್ಟ್ಗಳಲ್ಲಿ ನಮ್ಮ ವಿರುದ್ಧ ತೀರ್ಪು ಬಂದ್ಬಿಡುತ್ತೆ ಯಾವುದೋ ಒಂದು ಡಾಕ್ಯುಮೆಂಟೇಶನ್ ವಿಚಾರದಿಂದ. ಹಾಗಂತ ಅನ್ಬಿಟ್ಟು ಕುಗ್ಗೋ ಅವಶ್ಯಕತೆ ಇಲ್ಲ. ಮೇಲಿನ ಕೋರ್ಟ್ನಲ್ಲಿ ಹೋದರೆ ಜಯ ಸಿಕ್ಕೇ ಸಿಗುತ್ತೆ. ನ್ಯಾಯಕ್ಕೆ ಕೊನೆಗೆ ಜಯ ಸಿಗೋದು. ಸೊ ಈ ಸಮಯದಲ್ಲಿ ಏನಾದ್ರೂ ಜಡ್ಜ್ಮೆಂಟ್ಗಳು ಪೆಂಡಿಂಗ್ ಇದ್ರೆ ಜಮೀನು ವಿಚಾರವಾಗಿ ನಿಮ್ಮ ವಿರುದ್ಧ ಆಗುವ ಸಾಧ್ಯತೆ ಇದೆ. ಮತ್ತು ಕದ್ದು ಮುಚ್ಚಿ ಏನಾದ್ರೂ ಬೇನಾಮಿ ಆಸ್ತಿ ಏನಾದ್ರು ನೀವು ಸಂಪಾದನೆ ಮಾಡಿದ್ರೆ ಸಿಕ್ಕಾಕೋತೀರಿ, ಅದರಿಂದ ಸಮಸ್ಯೆಗಳಾಗತ್ತೆ. ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಆಗುವ ಚಾನ್ಸಸ್ ಇರುತ್ತೆ. ಅದು ಎಸ್ಪೆಷಲಿ ಲ್ಯಾಂಡ್ ಡಾಕ್ಯುಮೆಂಟ್ಸ್ ವಿಚಾರವಾಗಿ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ. ಕೇರ್ಫುಲ್ ಆಗಿರಿ. ಹೊಸದಾಗಿ ಏನಾದರೂ ಲ್ಯಾಂಡ್ ಅಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಈ ತಿಂಗಳು ಅಂದ್ರೆ ಈ ತಿಂಗಳು ಬೇಡ ಅಂತಾನೆ ಹೇಳ್ತೀನಿ. ಭೂಮಿ ವಿಚಾರದಲ್ಲಿ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಆಗೋಗಿದೆ, ಅದ್ರ ಪ್ರೊಸೆಸ್ ಮಾತ್ರ ಪೆಂಡಿಂಗ್ ಇದೆ ಗವರ್ಮೆಂಟ್ ಅಥವಾ ಇನ್ನೊಂದು ಏಜೆನ್ಸಿಲಿ ಅಂತಂದ್ರೆ ಅದು ನಿಮಗೆ ಶುಭ ಇದೆ. ಯಾಕಂದ್ರೆ ಸೂರ್ಯ ಚೆನ್ನಾಗಿದ್ದಾನೆ. ಫ್ರೆಶ್ ಆಗಿ ಈ ತಿಂಗಳಲ್ಲಿ ಯಾವುದೇ ಜಮೀನು ವಿಚಾರವಾಗಿ ಕೈ ಹಾಕಕ್ ಹೋಗಬೇಡಿ. ಮುಂದಿನ ತಿಂಗಳಿಗೆ ಪೋಸ್ಟ್ಪೋನ್ ಮಾಡಿದ್ರೆ ಅತಿ ಉತ್ತಮವಾಗಿರುತ್ತೆ. ಇನ್ನು ಬುಧ ನಿಮಗೆ 10 ಮತ್ತು 11ನೇ ಮನೆಯಲ್ಲಿ ಒಳ್ಳೆ ಸ್ಥಾನಗಳಲ್ಲಿ ಗೋಚಾರ ಮಾಡ್ತಾನೆ. ನಿಮ್ಮ ಕೆಲಸದಲ್ಲಿ ಒಳ್ಳೆ ಕಮ್ಯುನಿಕೇಶನ್ ಇರುತ್ತೆ. ನಿಮ್ಮ ಮಾತು ತುಂಬಾ ಇಂಪ್ರೆಸಿವ್ ಇರುತ್ತೆ. ನಿಮ್ಮ ಮಾತಿಗೆ ಅಥವಾ ನಿಮ್ಮ ಕೆಲಸಕ್ಕೆ, ನಿಮ್ಮ ಸ್ಕಿಲ್ಸ್ಗೆ ಅಪ್ರಿಸಿಯೇಷನ್ ಸಿಗುತ್ತೆ. ಹೈಯರ್ ಮ್ಯಾನೇಜ್ಮೆಂಟ್ ಇಂದ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. ಡಾಕ್ಯುಮೆಂಟೇಶನ್ ವಿಚಾರದಲ್ಲಿ ಸಕ್ಸಸ್ ಇರುತ್ತೆ. ನೀವೇನ್ ಡಾಕ್ಯುಮೆಂಟ್ಸ್ ಮೇಂಟೈನ್ ಮಾಡ್ತಿರಲ್ಲ ಅದರಿಂದ ನಿಮಗೆ ತುಂಬಾ ಉಪಯೋಗ ಆಗತ್ತೆ. ಮತ್ತು ಹೈಯರ್ ಮ್ಯಾನೇಜ್ಮೆಂಟ್ಗೆ ನೀವು ರೆಕಗ್ನೈಸ್ ಆಗ್ತೀರಿ ಡಾಕ್ಯುಮೆಂಟೇಶನ್ ವಿಚಾರದಲ್ಲಿ ಅತಿ ಹೆಚ್ಚು. ಕೊಲೀಗ್ಸ್ ಜೊತೆ ಒಳ್ಳೆ ಬಾಂಧವ್ಯ ಮೇಂಟೈನ್ ಮಾಡ್ತೀರಿ. ಮತ್ತು
ಪ್ರಮೋಷನ್ ಹೈಕ್ ಆಗುವ ಚಾನ್ಸಸ್ ಇದೆ. ಇನ್ನು 11ನೇ ಮನೆಯಲ್ಲಿ ಕೂಡ ಶುಭ ಗೋಚಾರ ಮಾಡೋದ್ರಿಂದ ಬುಧ ಪ್ಯಾಸಿವ್ ಇನ್ಕಮ್ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಆಲ್ರೆಡಿ ಸೂರ್ಯನಿಂದ ಹೇಳಿದೆ ಪ್ಯಾಸಿವ್ ಇನ್ಕಮ್ ಆಲ್ರೆಡಿ ಏನೋ ಒಂದು ಮನೆ ಕಟ್ಟಿದೆ ಅದ್ರ ರೆಂಟ್ ಬರುವಂತ ಚಾನ್ಸಸ್ ಇದೆ ಅಂತ, ಅದು 100% ಬರುವಂತ ಸಾಧ್ಯತೆ ಇದೆ. ಇನ್ನಷ್ಟು ಚಾನ್ಸಸ್ ಜಾಸ್ತಿ ಆಗುತ್ತೆ ಬುಧನಿಂದಲೂ ಕೂಡ. ಅದೃಷ್ಟ ಚೆನ್ನಾಗಿರುತ್ತೆ. ಫಾರಿನ್ ಕಂಟ್ರೀಸ್ಗೆ ವಿಸಿಟ್ ಮಾಡುವ ಯೋಗ ಇದೆ. ಇನ್ನು ಶುಕ್ರನ ಲೆಕ್ಕಕ್ಕೆ ತಗೊಂಡ್ರೆ 2 ಮನೆಯಲ್ಲೂ ಒಳ್ಳೆ ಶುಭ ಸ್ಥಾನಗಳಲ್ಲಿ ಗೋಚಾರ ಮಾಡ್ತಾನೆ ತಿಂಗಳ ಪೂರ್ತಿ. 11 ಮತ್ತೆ 12 ಇವೆರಡು ಶುಭ ಗೋಚಾರವೇ. ಮತ್ತೆ ಹೇಳ್ತಾ ಇದ್ದೀನಿ, ಪ್ಯಾಸಿವ್ ಇನ್ಕಮ್ ವಿಚಾರದಲ್ಲಿ ಅದೃಷ್ಟ ಚೆನ್ನಾಗಿದೆ. ಪ್ಯಾಸಿವ್ ಇನ್ಕಮ್ ಬರುವಂತ ಪ್ರಾಪರ್ಟೀಸ್ ಇರಲಿ, ಒಂದು ಅಸೆಟ್ ಇರಲಿ ಮಾಡಿಕೊಳ್ಳುವಂತ ಯೋಗ ಇದೆ. ಇನ್ನು 12ನೇ ಮನೆಯಲ್ಲಿ ಶುಕ್ರ ಗೋಚಾರ ಮಾಡುವಾಗ ಕಂಫರ್ಟ್ಗೋಸ್ಕರ ಖರ್ಚು ಮಾಡುವಂಥದ್ದು, ಆಡಂಬರಕ್ಕೋಸ್ಕರ ಖರ್ಚು ಮಾಡುವಂಥದ್ದು, ಅನವಶ್ಯಕ ಅನಿಸಿದ್ರು ನಿಮಗೆ ಅದು ಅವಶ್ಯಕ ಅನ್ಸುತ್ತೆ ಅಂಥದ್ದಕ್ಕೆ ಖರ್ಚು ಮಾಡ್ತೀರಿ. ಆದರೆ ಈ ಐಫೋನು ಇಂಥದ್ದು ಅದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡುವ ಸಾಧ್ಯತೆ ಇದೆ. ನಿಮ್ಮ ಫೈನಾನ್ಸ್ನ ನೋಡಿಕೊಂಡು ಇನ್ವೆಸ್ಟ್ ಮಾಡಿ, ಆಯ್ತಾ? ಕ್ಯಾಲ್ಕುಲೇಟ್ ಮಾಡಿ ಅಳೆದು ತೂಗಿ ಇನ್ವೆಸ್ಟ್ ಮಾಡಿದ್ರೆ ಉತ್ತಮ. ಸೇವ್ ಇಟ್ ಫಾರ್ ದ ರೈನಿ ಡೇ ನೆನಪಲ್ಲಿ ಇಟ್ಕೊಳ್ಳಿ. ಏನಕ್ಕೆ ಖರ್ಚು ಮಾಡ್ತಾ ಇದ್ದೀನಿ ಎವ್ಯಾಲ್ಯೂಯೇಟ್ ಮಾಡಿ. ಅನವಶ್ಯಕ ಇದ್ರೆ ದಯವಿಟ್ಟು ಅವಾಯ್ಡ್ ಮಾಡಿ, ಇಲ್ಲದಿದ್ರೆ ಸಮಸ್ಯೆಗಳಿಗೆ ಸಿಕ್ಕಾಕೋತೀರಿ. ಒಟ್ಟಿನಲ್ಲಿ ಶುಕ್ರನ ಬಲ ಚೆನ್ನಾಗಿದೆ ಈ ತಿಂಗಳು ಪೂರ್ತಿ. ಇನ್ನು ಗುರು ನಿಮಗೆ ಗುರು ಬಲ ಇಲ್ಲ, 6ನೇ ಮನೆಯಲ್ಲಿ ಇದ್ದಾನೆ ಗುರು. ಶತ್ರುಗಳು ಜಾಸ್ತಿ ಆಗ್ತಿದ್ದಾರೆ, ಹಿತಶತ್ರುಗಳು ಜಾಸ್ತಿ, ನಿಮ್ಮ ವಿರುದ್ಧ ಪ್ಲಾಟ್ ಮಾಡುವಂತವ್ರು ಜಾಸ್ತಿ. ಕೆಲಸದಲ್ಲಿ ಏಳಿಗೆ ಇದೆ ಅಂತ ಹೇಳದ್ನಲ್ಲ, ಅಫ್ಕೋರ್ಸ್ ನೀವು ಕೆಲಸದಲ್ಲಿ ಪ್ರಗತಿ, ಒಂದು ಸಮಾಜದಲ್ಲಿ ಪ್ರಗತಿ ಆದ್ರೆ ಶತ್ರುಗಳು ಜಾಸ್ತಿ ಆಗೇ ಆಗ್ತಾರೆ. ಶತ್ರುಗಳಿಲ್ಲದೆ ನಾವು ಬೆಳವಣಿಗೆ ಆಗೋದೇ ಇಲ್ಲ. ಸೊ ಆ ಕಾರಣದಿಂದ ಶತ್ರುಗಳು ಜಾಸ್ತಿ ಆದ್ರೂ ನಮ್ಮ ಡೆವಲಪ್ಮೆಂಟ್ಗೆ ಅನ್ಕೊಬಹುದು. ಬಟ್ ನೀವು ಎಚ್ಚರಿಕೆಯಿಂದ ಇರಬೇಕು. ಶತ್ರುಗಳಿದ್ರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಅವ್ರು ಏನ್ ಮಾಡಿದ್ರು ಮಾಡಕ್ ಬಿಟ್ಬಿಟ್ರೆ ನಮಗೆ ತೊಂದರೆ ಆಗುತ್ತೆ. ಆಮೇಲೆ ಯಾವ ಮಟ್ಟದಲ್ಲಿ ಏನ್ ಸೇಫ್ಟಿ ಪ್ರಿಕಾಷನ್ಸ್ ತಗೋಬೇಕೋ ಅದನ್ನ ತಗೊಂಡ್ರೆ ತುಂಬಾ ಉತ್ತಮ. ಮತ್ತು ರೂಟೀನ್ ನಲ್ಲಿ ಹೆಚ್ಚು ಸ್ಟ್ರೆಸ್ ಆಗುವಂತ ಸಾಧ್ಯತೆ ಇರುತ್ತೆ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಇರಲಿ. ಇನ್ನು ಶನಿ ಲೆಕ್ಕಕ್ಕೆ ಬಂದ್ರೆ 3ನೇ ಮನೆಯಲ್ಲಿ ಇದ್ದಾನೆ, ವಿಕ್ರಮ ಸ್ಥಾನದಲ್ಲಿ ಇದ್ದಾನೆ. ಶನಿ ಬಲ ಇದೆ ನಿಮಗೆ. ಆದ್ರೆ ನೆಕ್ಸ್ಟ್ ಮಾರ್ಚ್ 2025ರಲ್ಲಿ ನಿಮಗೆ ಅರ್ಧಾಷ್ಟಮ ಶನಿ ಸ್ಟಾರ್ಟ್ ಆಗುತ್ತೆ. ಅದಾದ ಮೇಲಿಂದ ಮತ್ತೆ 5 ವರ್ಷ ನಿಮಗೆ ಅಷ್ಟೊಂದು ಶನಿ ಬಲ ಇಲ್ಲ. ಕೇರ್ಫುಲ್ ಆಗಿರಬೇಕು. ಮನೆಯವರ ಆರೋಗ್ಯ ಇರ್ಬೋದು, ಎಜುಕೇಶನ್ ಅಥವಾ ಹೈಯರ್ ಎಜುಕೇಶನ್ ಅಥವಾ ಕ್ರಿಯೇಟಿವಿಟಿ ಫೀಲ್ಡ್ ಅಲ್ಲಿ ಇರುವಂತವ್ರು ಸ್ವಲ್ಪ ಕೇರ್ಫುಲ್ ಆಗಿರುವಂತ ಅವಶ್ಯಕತೆ ಇರುತ್ತೆ. ಈಗ ಚೆನ್ನಾಗಿದೆ, ಶನಿ ಬಲ ಇದೆ. ಆದರೂ ನವೆಂಬರ್ 15ರವರೆಗೂ ಶನಿ ವಕ್ರವಾಗಿದ್ದಾನೆ. ಅಂತ ಪ್ರೋಗ್ರೆಸ್ ಇರಲ್ಲ ಶನಿ ಕಡೆಯಿಂದ. ಎಲ್ಲದರಲ್ಲೂ ಕೇರ್ಫುಲ್ ಆಗಿರಬೇಕು. ಬಟ್ ಮಾರ್ಚ್ 2025 ನಿಮಗೆ ಶನಿ ಬಲ ಇದೆ. ನವೆಂಬರ್ ನಂತರ ಅದು ತಿರ್ಗಾ ರಿಯಾಕ್ಟಿವೇಟ್ ಆಗುತ್ತೆ, ಚೆನ್ನಾಗಿರುತ್ತೆ, ಒಳ್ಳೆ ಸ್ಥಾನಮಾನ ಕೊಡುವ ಸಾಧ್ಯತೆ ಇದೆ. ಇನ್ನು ರಾಹು ನಿಮಗೆ ಒಳ್ಳೆ ಸ್ಥಾನದಲ್ಲಿ ಗೋಚಾರ ಮಾಡ್ತಿಲ್ಲ, ಕೇತು ಒಳ್ಳೆ ಸ್ಥಾನದಲ್ಲಿ ಗೋಚಾರ ಮಾಡ್ತಾ ಇದ್ದಾನೆ. ಅದು 10ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಸೊ ನಿಮಗೆ ರೆಸ್ಪಾನ್ಸಿಬಿಲಿಟೀಸ್ ಹೆಚ್ಚಾಗುತ್ತೆ. ರೆಸ್ಪಾನ್ಸಿಬಿಲಿಟೀಸ್ ಹೆಚ್ಚಾದ ಕೂಡಲೇ ನಿಮಗೆ ಕೆಲಸದ ವಿಚಾರದಲ್ಲಿ ಜ್ಞಾನವೂ ಹೆಚ್ಚಾಗುತ್ತೆ. ನೀವು ಒಂದು ಕೆಲವು ಅಪ್ಲಿಕೇಶನ್ಸ್ ನೀವು ಲರ್ನ್ ಮಾಡಬೇಕಾಗುತ್ತೆ. IT ಸೆಕ್ಟರ್ ಇರೋರು ಅದೆಲ್ಲ ಕಾಮನ್. ಸೊ ಎಷ್ಟೊಂದು ಅಪ್ಲಿಕೇಶನ್ಸ್ ಕಲಿತಿರ್ಬೋದು, ಆದ್ರೆ ಈಗ ಕಲಿತ ಅಪ್ಲಿಕೇಶನ್ಸ್ ನಿಮಗೆ ಫ್ಯೂಚರ್ ಅಲ್ಲೂ ತುಂಬಾ ಹೆಲ್ಪ್ ಆಗುವಂಥದ್ದು, ರಿಟರ್ನ್ಸ್ ಕೊಡುವಂಥದ್ದು ಆಗಿರುತ್ತೆ. ಮತ್ತು ಈಗ ಕೆಲವು ಡೇಟ್ಸ್ ಹೇಳ್ತೀನಿ, ಆ ಡೇಟ್ಸ್ ಅಲ್ಲಿ ತುಂಬಾ ಹುಷಾರಾಗಿರ್ಬೇಕು. ನೀವು ಇಂಪಾರ್ಟೆಂಟ್ ಡಿಸಿಷನ್ಸ್ ನ ಆ ಡೇಟ್ಗಳಲ್ಲಿ ತಗೊಳ್ಳೋದು ಅವಾಯ್ಡ್ ಮಾಡಬೇಕು. ತುಂಬಾ ಅವಶ್ಯಕತೆ ಇದೆ ತಗೊಳ್ಳೇಬೇಕು ಡಿಸಿಷನ್, ಇಲ್ಲದ್ರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅನ್ನೋ ತರ ಇದ್ರೆ ಮಾತ್ರ ಎಲ್ಲ ಔಟ್ಕಮ್ ಯೋಚನೆ ಮಾಡಿ ಪ್ರಿಕಾಷನ್ಸ್ ತಗೊಂಡು ಡಿಸಿಷನ್ಸ್ ತಗೊಳ್ಳಿ. ಆ ಡೇಟ್ಸ್ ಯಾವುದು ಅಂತಂದ್ರೆ 1ನೇ ತಾರೀಕು, 7ರಿಂದ 9, 11ರಿಂದ 13, 15ರಿಂದ 20, 22ರಿಂದ 27 ಈ ದಿನಗಳಲ್ಲಿ ನೀವು ಕೇರ್ಫುಲ್ ಆಗಿರಬೇಕು. ಇದಿಷ್ಟು ಧನಸ್ಸು ರಾಶಿಯವರ ತಿಂಗಳ ಭವಿಷ್ಯ. ಎಲ್ಲಾ ಗ್ರಹಗಳನ್ನ ಸಮರೈಸ್ ಮಾಡಿ ಹೇಳಬೇಕು ಅಂತಂದ್ರೆ ಒಳ್ಳೆ ಟೈಮು ಅಂತಾನೆ ಹೇಳ್ಬೋದು. ಭೂಮಿ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಇದೆ, ಅದು ಬಿಟ್ಟು ಎಲ್ಲಾ ವಿಚಾರದಲ್ಲೂ ಅದೃಷ್ಟ ಇದೆ, ಆಯ್ತಾ? ಸರ್ಕಾರದಿಂದ ಒಳ್ಳೆ ಪ್ರಗತಿ ಇದೆ, ಕೆಲಸದಲ್ಲಿ ಪ್ರಗತಿ ಇದೆ. ಶನಿ ಹೋಗೋಕ್ ಮುಂಚೆ ಚೆನ್ನಾಗಿ ಒಳ್ಳೆ ಬೆನಿಫಿಟ್ಸ್ ನ ಮಾಡಿಕೊಟ್ಬಿಟ್ಟೆ ಹೋಗ್ತಾನೆ ಮುಂದಿನ ಮನೆಗೆ. ಬಟ್ ಆ ಬೆನಿಫಿಟ್ಸ್ ನ ನೀವು ಐಡೆಂಟಿಫೈ ಮಾಡಿಕೊಂಡು ಎನ್ಕ್ಯಾಶ್ ಮಾಡ್ಕೊಳ್ಳೋದು ನಿಮ್ಮ ಕರ್ತವ್ಯ. ಇದಿಷ್ಟು ಧನಸ್ಸು ರಾಶಿಯವರ ಅಕ್ಟೋಬರ್ 2024 ತಿಂಗಳ ಭವಿಷ್ಯ. ಇದೆಲ್ಲವೂ ಜನರಲ್ ಪ್ರೆಡಿಕ್ಷನ್ಸ್ ಆಗಿರುತ್ತೆ. ಯಾರೊಬ್ಬ ಜಾತಕಕ್ಕೂ ನಾನು ಪ್ರೆಡಿಕ್ಟ್ ಮಾಡಿಲ್ಲ. ಸೊ ನಿಮ್ಮ ಜನ್ಮ ಜಾತಕದಲ್ಲಿರುವ ಗ್ರಹ ಸ್ಥಿತಿಗಳ ಮೇಲೆ ದೋಷಗಳೇನಾದರೂ ಇದ್ದರೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನುರಿತ ಜ್ಯೋತಿಷಿ ಹತ್ರ ನಿಮ್ಮ ಜನ್ಮ ಜಾತಕ ಪರಿಶೀಲನೆ ಮಾಡಿಕೊಂಡು ಪರಿಹಾರಗಳ ಅವಶ್ಯಕತೆ ಇದ್ರೆ ಮಾಡ್ಕೊಳ್ಳಿ. ನಾನು ಕೂಡ ಪರಿಶೀಲನೆ ಮಾಡ್ಕೊಡ್ತೀನಿ. ನಿಮಗೆ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದುವರೆಗೂ ನನ್ನ ಚಾನಲ್